ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಸುಮಾರು 2 ಲಕ್ಷ ಕೆಜಿ ಯೂರಿಯಾ ರಸಗೊಬ್ಬರವನ್ನು ಬೆಂಗಳೂರಿನಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯ ವಶಪಡಿಸಿಕೊಂಡಿದೆ. ಈ ಮೂಲಕ ರಾಜ್ಯ ಸರ್ಕಾರ ರೈತರ ಹಿತರಕ್ಷಣೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ. ಯೂರಿಯಾ ಕೊರತೆಯಿಂದಾಗಿ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಆರೋಪ ಮಾಡುತ್ತದೆ. ಆದರೆ ದಾಸ್ತಾನದಲ್ಲಿ ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದ ರಸಗೊಬ್ಬರವನ್ನು ಸಮರ್ಪಕವಾಗಿ ಬಳಸುತ್ತಿಲ್ಲ. ಇದರಿಂದಾಗಿ ಕಾಳಸಂತೆ ಮಾರಾಟ ಹೆಚ್ಚಿದೆ. ಸರ್ಕಾರ ಅಕ್ರಮ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು. ಶಾಸಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಮಾತನಾಡುತ್ತಾ, ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಅಕ್ರಮಕ್ಕೆ ಹೆಚ್ಚಿನ ಉತ್ತೇಜನ ದೊರೆತಂತಾಗುತ್ತಿದೆ. ಜೊತೆಗೆ ರೈತರನ್ನ ಸರ್ಕಾರ ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು. ಇದು ರಾಜ್ಯದಲ್ಲಿ ದೊಡ್ಡ ಒಂದು ಯೂರಿಯಾ ಹಗರಣ. ಹಿಂದೆಂದೂ ಇಷ್ಟು ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿಲ್ಲ. ಇವತ್ತು DRI ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕೆಜಿ ಯೂರಿಯಾವನ್ನು ಇಷ್ಟೊಂದು ದೊಡ್ಡ ಹಗರಣ ಆಗಿದೆ. ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಮಾತ್ರ ಕೇಂದ್ರ ಸರ್ಕಾರದ ತಾರತಮ್ಯ ಅಂತೀರಾ. ಈಗ ಯಾರು ತಾರತಮ್ಯ ಮಾಡ್ತಾ ಇರೋದು? ರೈತರಿಗೆ ದ್ರೋಹ ಬಗೆತಾ ಇದ್ದೀರಲ್ಲ. ಇದು ರೈತ ವಿರೋಧಿ ಸರ್ಕಾರ. ರೈತರಿಗೆ ದ್ರೋಹ ಬಗೆದಿದ್ದಾರೆ. ಇಷ್ಟೊಂದು ಲಕ್ಷ ಯೂರಿಯಾ ಹಗರಣ ಆಗಿದ್ರು ಕೂಡ ರಾಜ್ಯ ಸರ್ಕಾರಕ್ಕೇನು ಅನಿಸೇ ಇಲ್ಲ. ಇದು ಸಿಕ್ಕಿರೋದಿಷ್ಟು, ಸಿಗದೇ ಇರೋದು ಇನ್ನೆಷ್ಟು ಹಗರಣಗಳಾಗೈತೋ ಗೊತ್ತಿಲ್ಲ. ಯೂರಿಯಾದು ಬೇರೆದಕ್ಕೆ ಡೈವರ್ಟ್ ಮಾಡಿ ಬೇರೆದಕ್ಕೆ ಬಳಕೆ ಆಗಲಿಕ್ಕೆ 10% ಸಿಗುವಂಥ ಈ ರಸಗೊಬ್ಬರವನ್ನು ಕಳ್ಳ ಸಂತೆಯಲ್ಲಿ 10 ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನೋ ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಆಗ್ತಿರೋಂಥ